ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಯುನೆಸ್ಕೋ ನಿರ್ದೇಶಕರು ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆದರು. ವಿಶ್ವ ಪಾರಂಪರಿಕ ಪಟ್ಟಿಗೆ ಈಗಾಗಲೇ ಬೇಲೂರು ಶ್ರೀ ಚನ್ನಕೇಶವ ದೇಗುಲ ಹಾಗೂ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ವಿಶ್ವ ಮಾನ್ಯತೆ ಪಡೆದಿದ್ದು, ದೇವಾಲಯಕ್ಕೆ ಯುನೆಸ್ಕೋ ನಿರ್ದೇಶಕರಾದ ಪ್ಯಾರಿಸ್ನ ಡಾಕ್ಟರ್ ಲಜಾರೆ ಫ್ಲೊನಾಡೋ ಅಸಾಮೋ ಹಾಗೂ ಎಲಿಜಬೆತ್ ಕ್ರಿಸ್ಟನ್ ಗೊಮ್ಯಾಸೋ ಭೇಟಿ ನೀಡಿ ಶಿಲ್ಪಕಲೆಯನ್ನು ಕಣ್ಣು ತುಂಬಿಕೊಂಡು ವಿಶ್ವವಿಖ್ಯಾತ ದೇಗುಲಗಳು ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅವರು, ಇದೊಂದು ವಿಶಿಷ್ಟ ಶಿಲ್ಪಕಲೆಯನ್ನು ಹೊಂದಿರುವ ದೇಗುಲ, ಅತ್ಯದ್ಭುತ ಕಲೆ, ನಾಟ್ಯ ಸೇರಿದಂತೆ ಎಲ್ಲ ಕಲಾಕೃತಿಗಳಿಂದ ವಿಶ್ವದ ಹಲವು ಭಾಗಗಳಿಂದ ಪ್ರವಾಸಿಗರು ಬರುತ್ತಿದ್ದಾರೆ. 2023ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಹೊಯ್ಸಳೇಶ್ವರ ದೇವಾಲಯವಾದ ಬೇಲೂರು ಮತ್ತು ಹಳೆಬೀಡನ್ನು ಪಟ್ಟಿಗೆ ಸೇರ್ಪಡೆಗೊಂಡಿರುವುದರಿಂದ ಮುಂದಿನ ದಿನಗಳಲ್ಲಿ ವಿಶ್ವ ಮಾನ್ಯತಾ ಪಟ್ಟಿಗೆ ಸೇರ್ಪಡೆಗೊಳ್ಳಲಿದೆ. ಪ್ರತಿನಿತ್ಯ ವಿದೇಶಗಳಿಂದ ಬರುವ ಪ್ರವಾಸಿಗರಿಗೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲು ಮಾಹಿತಿಯನ್ನು ನೀಡಲು ಇಲ್ಲಿಗೆ ಬಂದಿದ್ದು, ಮೊದಲ ಹಂತದಲ್ಲಿ ಪರಿಶೀಲನೆ ಮಾಡಿದ್ದು, ಎರಡನೇ ಹಂತದಲ್ಲಿ ಸಂಪೂರ್ಣ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಇಲ್ಲಿ ಯಾವ ರೀತಿ ತಾಣವನ್ನಾಗಿ ಹೆಚ್ಚಿಸುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಿದ್ದೇವೆ ಎಂದರು. ನಂತರ ಮಾತನಾಡಿದ ಯುನೆಸ್ಕೋ ಉಪ ಆಯುಕ್ತರಾದ ಜ್ಯೋತಿ ಹೊಸಗ್ರಹಾರ, ವಿಶ್ವ ಮಾನ್ಯತೆಯ ಪಟ್ಟಿಯ 42ನೇ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಇಲ್ಲಿಗೆ ಆಗಮಿಸಿದ್ದು, ಬೇಲೂರು ಹಳೆಬೀಡು ದೇಗುಲಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರುವುದರಿಂದ ಸ್ಥಳೀಯ ಅಧಿಕಾರಿಗಳ ಹಾಗೂ ದೇಗುಲಗಳ ಸಂಕ್ಷಿಪ್ತ ಮಾಹಿತಿ, ದೇವಾಲಯದ ಅಕ್ಕಪಕ್ಕ ಯಾವ ರೀತಿ ಅಭಿವೃದ್ಧಿಪಡಿಸಬೇಕೆಂಬ ಮಾಹಿತಿಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದ್ದು, ಅದನ್ನು ಪರಿಶೀಲಿಸಲು ಇಲ್ಲಿಗೆ ಬಂದಿದ್ದೇವೆ. ಇದೊಂದು ವಿಶಿಷ್ಟವಾದ ಕಲಾಕೃತಿ ಹೊಂದಿರುವ ಅದ್ಭುತವಾದ ದೇವಾಲಯ. ಇದನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಎಂದರು. ಇದೇ ವೇಳೆ ದೇವಾಲಯಕ್ಕೆ ಮತ್ತು ಹಾಗೂ ಪ್ರವಾಸೋದ್ಯಮ ಇಲಾಖೆಗೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಎಂಬುದರ ಬಗ್ಗೆ ಆಯುಕ್ತರಿಗೆ ತಹಶೀಲ್ದಾರ್ ಎಂ ಮಮತಾ ಹಾಗೂ ದೇವಾಲಯದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯ ಗೌತಮ್, ನಾಗರಾಜ್, ಜ್ಞಾನೇಶ್, ದೇವಾಲಯದ ಕಾರ್ಯನಿರ್ವಹಣಾ ಅಧಿಕಾರಿ ಯೋಗೇಶ್, ತಾಲೂಕು ಪಂಚಾಯಿತಿ ಇಒ ಸತೀಶ್, ವೃತ್ತ ನಿರೀಕ್ಷಕ ಸುಬ್ರಹ್ಮಣ್ಯ, ಪಿಎಸ್ಐ ಪ್ರವೀಣ್ ಕುಮಾರ್, ಡಾಕ್ಟರ್ ಶ್ರೀವಾಸವ್ ಎಸ್ವಟಿ, ಆರೋಗ್ಯಾಧಿಕಾರಿ ಲೋಹಿತ್, ನಾಗರಾಜ್ ಇತರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. More than 500 per day. How much? 500 members. 500. Yeah. Per day. Weekdays it is 500, but it is weekend it is more. It is more. Saturday, Sunday we have only. They are saying that in footfall is increasing. Yeah, now it is. How many visitors are coming? We cannot make the planning otherwise. So we can count the shoes. I had told them long time back. Because you know people leave the shoes or some such. कुछ system बनाइए आप. वो जो रहता है ना काउंटर रहता है जिससे जाएंगे. जैसे जाएंगे तो count करें. पहले था वो क्या हुआ? Just to keep your, you know, otherwise you don't know the changes in number and the pattern of the seasonal changes. Because this is accessible, it's free. It's free access. So all religious buildings in India are Free. It has to remain free. ನಾವು ಯುನೆಸ್ಕೋ ಕಡೆಯಿಂದ ಇವರು ಡೈರೆಕ್ಟರು, ನಾನು ಡೆಪ್ಯೂಟಿ ಡೈರೆಕ್ಟರು ಪ್ಯಾರಿಸಿಂದ ಬಂದಿದ್ದೇವೆ. ಇಲ್ಲಿ 46ನೇ ಸೆಷನ್ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ನ್ಯೂ ಡೆಲ್ಲಿಯಲ್ಲಾಗಿತ್ತು, ಅದಕ್ಕೆ ಬಂದಿದ್ವು. ಅದು ಒಂದು ಆಪರ್ಚುನಿಟಿ ತೊಗೊಂಡು ಇದನ್ನು ಇಲ್ಲೆಲ್ಲ ನೋಡೋಕ್ಕೆ ಬಂದು ತುಂಬ ಸಂತೋಷ. ಇಲ್ಲಿ ಬಂದಿದ್ದು ಚನ್ನಕೇಶವ ದೇವಸ್ಥಾನ ನೋಡಿದ್ದು. ಇವರು ಮಿಸಸ್ ಲಜಾರೊಲೊಂದು ಅಸೋಮು ಇವರು ಬಂದಿದ್ದಾರೆ ಒಟ್ಟಿಗೆ. Thank you. We are very happy to visit this important temple, which was recognized as a UNESCO World Heritage Site last year in September 2023 in Riyadh in Saudi Arabia. And the World Heritage community and the UNESCO community is very proud that both the government and the local administration and the temple authorities have been working together to maintain this important World Heritage, which is not only now a site which belongs to Belur, but it belongs to the whole India and it belongs now to the whole world. Wow. So now you are protecting it for the humanity. Thank you very much.